ಮನೆ ಕೆಲಸ ಮಾಡ್ತಿದ್ದ ವ್ಯಕ್ತಿಯೇ ಮಾಲೀಕರ ಮನೆಯಲ್ಲಿ 26.81 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ನಗದು ಕಳವು ಮಾಡಿರುವಂತಹ ಘಟನೆ ಆಳಂದ ತಾಲೂಕಿನ ನರೋಣ ಪೊಲೀಸ್ ಠಾಣೆ ವ್ಯಾಪ್ತಿಯ ಮನ್ನಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮನ್ನಳ್ಳಿ ಗ್ರಾಮದ ಜಯಶ್ರೀ ಶಾಂಭವಿ ಅವರ ಮನೆಯಲ್ಲಿ ಸುಮಾರು 160 ಗ್ರಾಂ ಚಿನ್ನಾಭರಣ ಹಾಗೂ 7 ಲಕ್ಷ ರೂಪಾಯಿ ನಗದು ಕಳವಾಗಿತ್ತು. ಈ ಕುರಿತು ನರೋಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ರು. ಕಳವು ನಡೆದಂತಹ ಸಂದರ್ಭದಲ್ಲಿ ಯಾವುದೇ ತಾಂತ್ರಿಕ ಸಾಕ್ಷ್ಯಗಳು ಪೊಲೀಸರಿಗೆ ಲಭ್ಯವಾಗಿರಲಿಲ್ಲ. ಆದರೂ ಕೂಡ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಿದ ಪೊಲೀಸರು ಆರೋಪಿಯ ಸುಳಿವನ್ನ ಪತ್ತೆ ಹಚ್ಚಿದ್ದಾರೆ. ಜಯಶ್ರೀ ಶಾಂಭವಿ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತ ಹಾಗೂ 3 ತಿಂಗಳ ಹಿಂದೆ ಕೆಲಸ ಬಿಟ್ಟಿದ್ದ ಅದೇ ಗ್ರಾಮದ ಮಚ್ಚೇಂದ್ರ ಪೂಜಾರಿ 31 ವರ್ಷದ ವ್ಯಕ್ತಿ ಈತನನ್ನ ಪೊಲೀಸರು ಸದ್ಯ ಬಂಧಿಸಿದ್ದಾರೆ. ವಿಚಾರಣೆ ವೇಳೆ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮಹತ್ವದ ಮಾಹಿತಿ ಲಭ್ಯವಾಗಿದ್ದು ಆರೋಪಿಯಿಂದ ಚಿನ್ನಾಭರಣ ಹಾಗೂ ನಗದನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ನರೋಣ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 6 ಜುಲೈಗೆ ಮುನ್ನಳ್ಳಿ ಗ್ರಾಮದ ಜಯಶ್ರೀ ಅವರ ಮನೆಯಲ್ಲಿ ಅಲ್ಮಾರಿಯಲ್ಲಿ ಇಟ್ಟಿರುವಂತಹ ಬಂಗಾರ ಆಭರಣಗಳು ಮತ್ತು ನಗದು ಹಣವನ್ನು ನೈಟ್ ಟೈಮ್ ಯಾರೋ ಕಳ್ಳರು ಬಂದು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಅಂತ ಒಂದು ದೂರನ್ನು ನೀಡಿರ್ತಾರೆ. ನಾವು ಆ ದೂರನ್ನು ಸ್ವೀಕರಿಸಿಕೊಂಡು ನರೋಣ ಪೊಲೀಸ್ ಸ್ಟೇಷನಲ್ಲಿ ಕಳ್ಳತನ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೇವೆ. ಈ ಪ್ರಕರಣ ಪತ್ತೆ ಹಚ್ಚಲಿಕ್ಕೆ DYSP ಆನಂದ್ ಅವರ ನೇತೃತ್ವದಲ್ಲಿ, ತಮರಾಯ ಪಾಟೀಲ್ ಅವರ ನೇತೃತ್ವದಲ್ಲಿ CPI ಜಗದೀಶ್ ಮತ್ತು PSI ಆಗಿರುವಂತಹ ಮಂತೇಶ್ ಪಾಟೀಲ್, ಸಿದ್ದರಾಮ್ ಮತ್ತು ಅವರ ಜೊತೆ ಇರುವಂಥ ಟೀಮಲ್ಲಿ ಬಲರಾಮ್, ಮಲ್ಲಿಕಾರ್ಜುನ್, ಸಿದ್ದರಾಮ್, ಪಂಚಾಕ್ಷರಿ, ರಾಮಲಿಂಗ್, ಬೀರಣ್ಣ, ಗುರುರಾಜ್, ವಿದ್ಯಾವತಿ, ಗಣೇಶ್ ಇವರೆಲ್ಲ ಒಂದು ಟೀಮ್ ಆಗಿ ಫಾರ್ಮ್ ಆಗಿ ಪ್ಯೂರ್ಲಿ ಇದು ಹ್ಯೂಮನ್ ಇಂಟೆಲಿಜೆನ್ಸ್, ಟೆಕ್ನಿಕಲ್ ಇಂಟೆಲಿಜೆನ್ಸ್ ಇಲ್ಲ, ಬರೀ ಹ್ಯೂಮನ್ ಇಂಟೆಲಿಜೆನ್ಸು ಎಲ್ಲ ಟೆಕ್ನಿಕ್ಸು ಯೂಸ್ ಮಾಡಿ ಇದರಲ್ಲಿ ಈ ಕೃತ್ಯವನ್ನು ಬೆಸಗಿರುವಂತಹ ಆರೋಪಿತರಾದ ಮಚ್ಚೇಂದ್ರ ತಂದೆ ಬಸಣ್ಣ ಪೂಜಾರಿ ಅಂತ 30 ವರ್ಷ, ಅದೇ ಊರದವನು, ಅವರನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಿದ್ದಾಗ ಅವರು ಈ ಕಳ್ಳತನ ಮಾಡಿಕೊಂಡಿರುವುದು ಒಪ್ಪಿಕೊಂಡಿರ್ತಾರೆ. ತದನಂತರ ಅವರು ವಿಚಾರಣೆ ಮಾಡಿದ ತಕ್ಷಣ ಅವರ ಕಡೆ ನಾವು 180 ಗ್ರಾಮ್ಸ್ ಆಫ್ ಗೋಲ್ಡು ಮತ್ತು 4,23,000 ಆಫ್ ಕ್ಯಾಶು, ಒಟ್ಟಾರೆ 26,81,000 ವರ್ತ್ ಆಫ್ ಪ್ರಾಪರ್ಟಿಯನ್ನು ಆ ಆರೋಪಿತರಿಂದ ನಾವು ಜಪ್ತಿಪಡಿಸಿಕೊಂಡು ಮತ್ತು ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಕೊಡಲಾಗಿದೆ. ಈ ಆರೋಪಿ ಏನು ಅಂದರೆ ಅವರ ಮಾಲೀಕರು ಯಾರಿದ್ದಾರೋ ಅವರ ಮನೆಯಲ್ಲೇ ಕೆಲಸಕ್ಕಿದ್ದವರು, ಕೆಲಸ ಮಾಡಿ ಏನು ಅಫೆನ್ಸ್ ಮಾಡೋಕ್ಕಿಂತ ಮುಂಚೆ 3 ತಿಂಗಳ ಹಿಂದೆ ಬಿಟ್ಟು ಹೋಗಿರ್ತಾರೆ. ಸೊ ಅವ್ರಿಗೆ ಮನೆಯಲ್ಲಿ ಏನೇನಿದೆ, ಎಲ್ಲೆಲ್ಲಿದೆ, ಏನಿದೆ ಅಂತ ಎಲ್ಲ ಗೊತ್ತಿದೆ. ಅವರು ನೈಟ್ ಟೈಮ್ ಅವ್ರ ಮನೆಯಲ್ಲೇ, ಪಿರಿಯದಾರು ಯಾರು ಇರ್ತಾರೋ ಅವ್ರ ಮನೆಯಲ್ಲೇ ಇರ್ತಾರೆ, ನೈಟ್ ಟೈಮು ಬೇರೆ ಕಡೆ ಮಲಗಿರ್ತಾರೆ. ಆ ಸಮಯದಲ್ಲಿ ಇವರು ಎಂಟ್ರಿ ಆಗಿ ಏನು ಅಲ್ಮಾರಿಯಲ್ಲಿ ಕೀ ಎಲ್ಲಿರುತ್ತೋ ಅವ್ರಿಗೆ ಗೊತ್ತಿರುತ್ತೆ, ಅಲ್ಮಾರಿ ಚಾಬಿನ ತೊಗೊಂಡು ಓಪನ್ ಮಾಡಿಕೊಂಡು ಅಲ್ಮಾರಿಯಲ್ಲಿ ಇಟ್ಟಿರುವಂತಹ ಗೋಲ್ಡನ್ನು ಅವರು ತೊಗೊಂಡು ಹೋಗಿರ್ತಾರೆ. ಬಟ್ ಯಾವುದೇ ಥರ ಇವ್ರ ಮೇಲೆ ಅನುಮಾನ ಇರಲಿಲ್ಲ. ಬಟ್ ಎಲ್ಲ ಆ್ಯಂಗಲ್ಸಲ್ಲಿ ಚೆಕ್ ಮಾಡಿದಾಗ ಯಾರ್ಯಾರು ಅವ್ರ ಮನೆಯಲ್ಲಿ ಕೆಲಸ ಮಾಡಿದ್ರು ಅವರೆಲ್ಲ ಡೀಟೇಲ್ಸ್ ತೊಗೊಂಡು ಅವ್ರನ್ನೆಲ್ಲ ಸತತವಾಗಿ ಕಂಟಿನ್ಯೂಸ್ ಆ್ಯಕ್ಟಿವಿಟೀಸ್ ಫಾಲೋ ಮಾಡ್ತಿದ್ದಾಗ ನಮಗೆ ಇವ್ರ ಮೇಲೆ ಡೌಟ್ ಬಂದು ಇವ್ರ ಮೇಲೆ ನಾವು ಫೋಕಸ್ ಮಾಡಿ ವಶಪಡಿಸ್ಕೊಂಡು ಚೆಕ್ ಮಾಡಿದಾಗ ಅವರು ಒಪ್ಕೊಂಡಿದ್ದು ಇರುತ್ತದೆ. ಸೊ ಮನೆ ಕೆಲಸ ಮಾಡಿದವರೇ ಈ ಅಫೆನ್ಸ್ ಮಾಡಿದ್ದಾರೆ. ಇದರಲ್ಲಿ ಉತ್ತಮವಾದಂಥ ಕೆಲಸ ಮಾಡಿರುವಂತಹ ಆನಂದ್ ಸರ್ಕಿಲ್ ಮತ್ತು DYSP ಅವರಿಗೆ, CPI ಅವರಿಗೆ ಮತ್ತು 2 PSIs ಮತ್ತು ಎಲ್ಲ ಅವರ ಟೀಮ್ಗೆ ನಾನು ಅಭಿನಂದನೆಗಳು ಸಲ್ಲಿಸುತ್ತೇನೆ. ಯಾಕಂದರೆ ಇದರಲ್ಲಿ ನಮಗೆ ಯಾವುದೇ ತರಹ ಅಂತ ಟೆಕ್ನಿಕಲ್ ಇಂಟೆಲಿಜೆನ್ಸ್ ಇರಲಿಲ್ಲ, ಬರೀ ಪ್ಯೂರ್ಲಿ ನಮ್ಮ ಕೋರ್ ಪೊಲೀಸಿಂಗ್ ಮಾಡಿ ನಾವು ಆರೋಪಿತರನ್ನು ಹಿಡಿದಿದ್ದೇವೆ. ಸೊ ಅದಕ್ಕೆ ಟೋಟಲ್ 26 ಲ್ಯಾಕ್ಸು ಇವ್ರ ಮೇಲೆ ಯಾವುದು ಪ್ರಕರಣ ಇರಲಿಲ್ಲ. ಊರಲ್ಲೇ ಇದ್ದರು, ಅವ್ರ ಕಡೆನೇ ಇಟ್ಕೊಂಡಿದ್ರು. ಅಂದರೆ ಅವ್ರ ಕೆಲಸ ಮುಗಿದಿದೆ ಅಂತ. ಏನು ಕೆಲಸ ಒಕ್ಕಲ್ತನ ಮಾಡ್ತಿದ್ದ, ಸ್ವಲ್ಪ ಡ್ರಂಕರ್ಡ್ ಇದ್ದ ಸರ್. ಇವನ್ನ
ಡ್ರಂಕರ್ಡ್ ಇದ್ದ ಸರ್. ಆಮೇಲೆ ಇವ್ರದ್ದು ಬಿಟ್ಟ ಮೇಲೆ ಥೆಫ್ಟ್ ಮಾಡಿ ತನ್ನ ಮನೆಯಲ್ಲಿ ಪ್ರಾಪರ್ಟಿ ಇಟ್ಟು ಹೆಂಡತಿ ಮನೆಯಲ್ಲಿ ಹೋಗಿ ಉಳ್ಕೊಂಡಿದ್ದ ಸರ್. ಓಕೆ.